ಅಂಗನವಾಡಿ ಅನ್ನಕ್ಕೆ ಕನ್ನ ಹಾಕ್ತಿರೋ ಕದಿಮರ ಸ್ಟೋರಿ ಇದು. ಹುಬ್ಬಳ್ಳಿ ನಗರದಲ್ಲಿ ಸರಿಸುಮಾರು 600ಕ್ಕೂ ಹೆಚ್ಚು ಅಂಗನವಾಡಿ ಕೇಂದ್ರಗಳಿದೆ. ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಪೂರೈಕೆ ಆಗುತ್ತೆ. ಅದರಲ್ಲಿ ಹೆಸರು ಬೇಳೆ ಇರುತ್ತೆ, ಬೆಲ್ಲ ಇರುತ್ತೆ, ರವೆ ಇರುತ್ತೆ, ಹಿಟ್ಟಿರುತ್ತೆ, ಸಕ್ಕರೆ, ಪ್ರತಿಯೊಂದು ಏನಂತ ಹೇಳಿದ್ರೆ ಈ ಮಕ್ಕಳಿಗೆ ಕೊಡಬೇಕಾದಂಥ ಪೌಷ್ಟಿಕ ಆಹಾರವು ಕೂಡ ಅದರಲ್ಲಿ ಇರುತ್ತೆ. ಆದರೆ ಅದನ್ನ ಕದ್ದು ಸಾಗಿಸುವಂತ ಬೃಹತ್ ಜಾಲವನ್ನ ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ನಾವು ಕಳೆದ 4-5 ದಿನಗಳಿಂದಲೂ ಕೂಡ ನಮಗೊಂದು ಮಾಹಿತಿ ಬಂದಿತ್ತು. ಅಂಗನವಾಡಿ ಕೇಂದ್ರಗಳಿಗೆ ಪೂರೈಕೆ ಆಗುವಂತಹ ಆಹಾರ ಧಾನ್ಯಗಳೇನಿದೆ ಅದು ಕೇವಲ ನಾಮಕವಾಸ್ತೆ 1-2 ಚೀಲಗಳು ಮಾತ್ರ ಅಂಗನವಾಡಿ ಕೇಂದ್ರಗಳಿಗೆ ಇಳಿಸ್ತಾರೆ, GPS ಫೋಟೋ ತಗೊಳ್ತಾರೆ, ಉಳಿದಂತ ಎಲ್ಲ ಆಹಾರಗಳನ್ನ ಕದ್ದು ಸಾಗಿಸ್ತಾರೆ ಅನ್ನುವಂತ ದೂರುಗಳು ಬಂದಿತ್ತು. ಅದನ್ನ ಬೆನ್ನು ಹತ್ತಿದಾಗ ನಮಗೆ ಸಾಕಷ್ಟು ಅಚ್ಚರಿ ಪಡುವಂತ ಮಾಹಿತಿಗಳು ಬೆಳಕಿಗೆ ಬರ್ತದೆ. ನೋಡಬಹುದು, ಹಳೆ ಗಬ್ಬೂರಿನ ಒಂದು ಕಚರ ಅಂದ್ರೆ ಏನು ವೇಸ್ಟ್ ತುಂಬುವಂತ ಒಂದು ಗೋಡಾನ್ ನಲ್ಲಿ ಆಹಾರ ಧಾನ್ಯಗಳನ್ನ ತಂದು ಸಂಗ್ರಹಿಸ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ ಇದು ನೇರವಾಗಿ ಗೋಡಾನ್ ನಿಂದ ಹಿಡಿದು ಇದೇನಂತ ಹೇಳಿದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇದು ಇಲ್ಲಿ ಚಾವಿ ಹಾಕ್ತಾ ಇದ್ದಾರೆ. ದಯವಿಟ್ಟು ಒಂದ್ ನಿಮಿಷ ಯಾಕೆ ಚಾವಿ ಹಾಕ್ತೀರಿ? ಒಂದ್ ನಿಮಿಷ ಯಾಕೆ ಹಾಕ್ತೀರಿ? ಇವ್ರು ಚಾವಿ ಹಾಕ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಆಹಾರ ಧಾನ್ಯಗಳನ್ನ ತಂದಿದ್ರು. ಇಲ್ಲಿ ನೋಡಬಹುದು, ಇವರೇ ಈ ಗೋಡನ್ ಮಾಲಕರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತಂದಿದ್ರು. ಇವೆಲ್ಲ ತಂದಂತ ಏನು ಅಂಗನವಾಡಿ ಕೇಂದ್ರಗಳಿಗೆ ಹೋಗ್ಬೇಕಾಗಿತ್ತು. ಸರ್ಕಾರ ಅಂಗನವಾಡಿ ಕೇಂದ್ರಗಳಿಗೆ ಪೂರೈಸಲಿಕ್ಕೆ ಕೊಟ್ಟದ್ದನ್ನ ಕದ್ದು ಸಾಗಿಸ್ತಿರುವಂತಹ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿ ವಾಹನ ಇಲ್ಲಿ ಬಂದಿದೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬಹುದು. ಇಲ್ಲೆಲ್ಲವೂ ಕೂಡ ಸ್ಟಾಕ್ ಇದೆ. 100 ಚೀಲಗಟ್ಟಲೆ, ಮೂಟೆಗಟ್ಟಲೆ ಮಕ್ಕಳ ಹೊಟ್ಟೆ ಸೇರಬೇಕಾದಂತ ಈ ಆಹಾರ ಧಾನ್ಯಗಳು ಕಳ್ಳರ ಜೇಬ್ ಸೇರ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಈಗಷ್ಟೇ ಇಲ್ಲಿ ನಾವು ಗೋಡನ್ನ ಒಳಗಡೆ ಕೂಡ ತೋರಿಸ್ತೀನಿ. ಗಾಡಿ ಬಂದಿದ್ದನ್ನ ನೋಡಿದ್ರಿ, ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತೋರಿಸ್ತೇನೆ. ಈ ಗೋಡನ್ನ ಲಾಕ್ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಅವರು ಇಲ್ಲಿನ ಮಾಲಕರು ಮಾಡ್ತಾ ಇದ್ರು, ತೋರಿಸ್ತೇನೆ. ಇಲ್ಲೂ ಕೂಡ ಅಂಗನವಾಡಿ ಕೇಂದ್ರಗಳಿಗೆ ಬಡ ಮಕ್ಕಳ ಹೊಟ್ಟೆ ತುಂಬಿಸಬೇಕಾದಂತಹ ಆಹಾರದ ಪೊಟ್ಟಣಗಳು, ಧಾನ್ಯಗಳು, ಅದು ಹೆಸರು ಕಾಳಾಗಿರ್ಬೋದು, ಗೋಧಿ ನುಚ್ಚಾಗಿರ್ಬೋದು, ಬೆಲ್ಲ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಯಾವ ರೀತಿ ತಂದು ಇಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ ನೋಡಬಹುದು. ಇದು ನಿಜಕ್ಕೂ ಕೂಡ ಹಗಲು ದರೋಡೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರೇ, ಇದನ್ನ ನೋಡಿ, ಇದು ನಿಮ್ಮದೇ ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ನಡೆಸ್ತಾ ಇದ್ದಾರೆ ಅನ್ನುವಂತ ಖಚಿತ ಮಾಹಿತಿ ಮೇರೆಗೆ ಈ ದಾಳಿ ನಡೆಸಲಾಗಿದೆ. ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ನೋಡಬಹುದು, ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಹಾರದ ಪೊಟ್ಟಣಗಳನ್ನು ಇಟ್ಟಲಾಗಿದೆ. ನೋಡೋಣ, ಇದು ನೋಡಿ, ಇದು ಬೇಳೆ. ಈ ಬೇಳೆ ಕಾಳುಗಳು ಪ್ಯಾಕ್ ಆಗಿರುವಂಥದ್ದು ಕೂಡ ಇದೆ. ಇಲ್ಲಿ ನೋಡಿ, ಕಡಲೆಬೇಳೆ ಇದು ಪ್ಯಾಕ್ ಆಗಿದೆ. ಜನವರಿ ತಿಂಗಳದ್ದು ಪೂರೈಕೆ ಆಗಬೇಕಾದಂಥದ್ದು ಈಗ ಇಲ್ಲೇ ಸ್ಟಾಕ್ ಉಳಿದಿದೆ. ಇದು ಯಾವುದು ಗೋಡನ್ ಅಂತ ಹೇಳಿದ್ರೆ ಇಲ್ಲಿ ವೇಸ್ಟೇಜ್ ತುಂಬುವಂತ ಗೋಡನ್ ಇದು. ಇಲ್ಲಿ ಸಂಪೂರ್ಣ ಕಡಲೆಬೇಳೆ ಪಾಕೆಟ್ಗಳನ್ನು ನಾವು ನೋಡ್ತಾ ಇದೀವಿ. ಇದರಲ್ಲಿ ಎಲ್ಲವೂ ಆಹಾರದ ಪೊಟ್ಟಣಗಳಿದೆ. ನೋಡಿ, ಉತ್ಪಾದಿಸಿ ಪ್ಯಾಕ್ ಮಾಡಿದವರು ಧಾರವಾಡ ಗ್ರಾಮೀಣ ಮತ್ತು ನಗರ ತಾಲೂಕು APMCಯಿಂದ, ಲಕ್ಕಮ್ಮನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಿಂದ ಇದು ಬಂದಿರುವಂತದ್ದು. ಇಲ್ಲಿ ನೋಡಬಹುದು, ಉಚಿತ ಸರಬರಾಜಿಗಾಗಿ ಅಂದ್ರೆ ಇದು ಪುಷ್ಟಿ, ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಲಿ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಪೂರೈಕೆ ಮಾಡ್ತಿರುವಂತಹ ಆಹಾರ ಧಾನ್ಯಗಳು ಇದೆಲ್ಲವೂ ಕೂಡ ಕಳ್ಳರ ಜೇಬ್ ಸೇರ್ತಿರುವುದನ್ನು ನೋಡ್ತೀವಿ. 100 ಚೀಲ ಇಲ್ಲಿ ನೋಡಿ ಯಾವ ರೀತಿ ಪ್ಯಾಕ್ ಅನ್ನ ಇರಿಸಲಾಗಿದೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಇದೀವಿ. ಈ ಬದಿಯಲ್ಲೂ ಕೂಡ ಈ ಬದಿಯಲ್ಲೂ ಕೂಡ ಸರಿಸುಮಾರು ಒಂದು 150ಕ್ಕೂ ಹೆಚ್ಚು ಬ್ಯಾಗ್ಗಳನ್ನ ಇಲ್ಲಿ ಸಂಗ್ರಹಿಸಿಡಲಾಗಿದೆ. ನೋಡಬಹುದು, ಇದು ಮಿಲೆಟ್ ಲಡ್ಡು. ಹೊಟ್ಟೆಗೆ ಅನ್ನ ತಿನ್ನೋದಿಲ್ಲ ಸಹಜವಾಗಿ ಈ ತರ ಕಳ್ಳದಂತೆ ನಡೆಸುವಂತವ್ರು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಬಹುದು, ಮಕ್ಕಳ ಹೊಟ್ಟೆ ಸೇರಬೇಕಾದಂತ ಮಿಲೆಟ್ಸ್ ಅನ್ನ ಯಾವ ರೀತಿ ತಂದು ತಮ್ಮ ಕಳ್ಳ ಗೋಡಾಮಿನಲ್ಲಿ ಸ್ಟಾಕ್ ಮಾಡ್ಕೊಳ್ತಾರೆ. ಸರ್ಕಾರದ ಗೈಡ್ ಲೈನ್ ಇದೆ. ಎಲ್ಲಿ ಉತ್ಪಾದನಾ ಸಂಸ್ಥೆ ಇದೆ ಅದು ನೇರವಾಗಿ APMC ಅಥವಾ ಯಾವ ಏಜೆನ್ಸಿ ಇದೆ ಅವ್ರು ನೇರವಾಗಿ ಅಂಗನವಾಡಿ ಕೇಂದ್ರಕ್ಕೆ ಪೂರೈಕೆ ಮಾಡಬೇಕು. ಅಲ್ಲಿ ಪೂರೈಸುವ ಸಂದರ್ಭದಲ್ಲಿ GPS ಫೋಟೋ ತೆಗೆದು ಕಳಿಸಬೇಕು ಅಂತ ಹೇಳ್ತಾರೆ. ಅದನ್ನು ಕೂಡ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ, ಅಂಗನವಾಡಿ ಕೇಂದ್ರದ ಮುಂದೆ ಆಹಾರ ಸರಬರಾಜು ಮಾಡುವಂತ ವಾಹನ ಬಂದಾಗ 1-2 ಪ್ಯಾಕೆಟ್ ಅನ್ನು ಇಳಿಸ್ಕೊಳ್ತಾರೆ, ಅಲ್ಲಿ ಒಂದು GPS ಫೋಟೋ ತೆಗಿತಾರೆ, ಉಳಿದಂತೆ ಎಲ್ಲ ಸ್ಟಾಕ್ ಅನ್ನು ತಂದು ಈ ತರ ಕಳ್ಳಗೋಡನಲ್ಲಿ ಸ್ಟಾಕ್ ಮಾಡ್ತಾರೆ. ಇದ್ರ ಹಿನ್ನೆಲೆ ಯಾರು, ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಎಲ್ಲವನ್ನ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡುತ್ತೆ. ನೋಡ್ತಾ ಇರಿ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಆನಂದ್ ಜೊತೆ ಗುರುರಾಜು ಗಾರೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.